ಜಾತಿ ಗಣತಿ ವರದಿ ವಿವಾದಕ್ಕೆ ಈಗ ಜೈನರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಗಣತಿ ವರದಿ ರಾಜ್ಯದಲ್ಲಿ ಅಸಂತೋಷ ಹೆಚ್ಚಾಗ್ತಾ ಇದೆ. ಈ ಜಾತಿ ಗಣತಿ ವರದಿಯಿಂದ ರಾಜ್ಯದಲ್ಲಿ ಅಸಂತೋಷ ಹೆಚ್ಚಾಗ್ತಾ ಇದೆ. ಸದನದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ಹೇಳಿದ್ರು. ಆದರೆ ಗಣತಿಯಲ್ಲಿ 1.62 ಸಾವಿರ ಅಂದರೆ 1,62,000 ಅಂತ ಹೇಳ್ತಾ ಇದ್ದಾರೆ. ನಮ್ಮ ವರೂರು ಕ್ಷೇತ್ರದಲ್ಲಿಯೇ 100 ಜನ ಸಿಬ್ಬಂದಿ. ಆದರೆ ಯಾರ ಮನೆಗೂ ಹೋಗಿ ಜಾತಿ ಗಣತಿ ಮಾಡಿಲ್ಲ. ಯಾರ ಮನೆಗೆ ಹೋಗಿದ್ದಾರೆ, ಯಾವಾಗ ಗಣತಿ ಮಾಡಿದ್ದಾರೆ ನಮಗೆ ಗೊತ್ತೇ ಇಲ್ಲ. ನಮ್ಮ ಮಠಕ್ಕೂ ಯಾರೂ ಕೂಡ ಬಂದಿಲ್ಲ. ಈ ರೀತಿಯಾಗಿ ಜಾತಿ ಗಣತಿ ವರದಿ ವಿವಾದಕ್ಕೆ ಈಗ ಜೈನರು ಎಂಟ್ರಿ ಕೊಟ್ಟು ಮಾತನಾಡ್ತಾ ಇರೋದು. ಇವತ್ತಿನ ದಿವಸ ನಾನು ಪಾದಯಾತ್ರೆ ಆರಂಭ ಮಾಡ್ತಾ ಇದ್ದೇನೆ. ಪಾದಯಾತ್ರೆ ಮಾಡಿ ಪ್ರತಿಯೊಂದು ತಾಲೂಕದಲ್ಲಿ ಹೋಗುತ್ತೇನೆ. ಜಾತಿ ಪಂಥ ಸಂಪ್ರದಾಯ ಮುಕ್ತವಾದಂಥ ಈ ರಾಜ್ಯ ಇದೆ. ಆದ ಕಾರಣ ಅಚಾನಕ್ ಇದು ಒಂದು ಏನು ವರದಿ ಬತ್ತಲ್ಲ, ವರದಿ ಬರೋದು ನಂದು ತೊಂದರೆ ಇಲ್ಲ. ಅದೇ ವರದಿದಲ್ಲಿ ಅಂಕ್ಯಾಂಶ ಏನಿದೆಯಲ್ಲ ಅದು ಭಾಳ ತಪ್ಪಿದೆ. ನಮ್ಮ ಜೈನ ಸಮಾಜದಾಗ ನೇರವಾಗಿ ಅನ್ಯಾಯ ಆಗ್ತಾಯಿದೆ. ನಮ್ಮ ಸತ್ಯದಿಂದ ಕೋಶೋ ದೂರ ಜನಗನ್ನ ಇದೆ. ಮೊನ್ನೆ ವಿಧಾನಸಭಾದಲ್ಲಿ ಚರ್ಚೆ ಮಾಡಿ ಹೇಳಿದ್ದಾರೆ ಅಲ್ಪಸಂಖ್ಯಾತ ಮಿನಿಸ್ಟರು ಜಮೀರ್ ಅಹಮದ್ ಅವರು, ನಮ್ಮ ಜನಗಣನ ಅನುಸಾರ 20 ಲಕ್ಷ ಜೈನ ಸಮಾಜ ಇದೆ ಅಂತೇಳಿ. ಈಗ ನೋಡ್ರೆ ಟಿ ವಿದಲ್ಲಿ ನೋಡ್ರೆ ಪೇಪರ್ದಲ್ಲಿ ನೋಡ್ರೆ 1.5 ಲಕ್ಷ ತೋರಿಸ್ತಾ ಇದ್ದರು. ಈ ಸರಾಸರ ನಮ್ಮ ಸಮಾಜ ಮ್ಯಾಗ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯ ಸರಿಯಲ್ಲ. ಇದರ ಸಲುವಾಗಿ ಇವತ್ತಿನ ದಿವಸ ನಾನು ಪಾದಯಾತ್ರೆ ಆರಂಭ ಮಾಡ್ತಾ ಇದ್ದೇನೆ. ಪಾದಯಾತ್ರೆ ಮಾಡಿ ಪ್ರತಿಯೊಂದು ತಾಲೂಕದಲ್ಲಿ ಹೋಗುತ್ತೇನೆ. ಪ್ರತಿಯೊಂದು ಸಮಾಜ ಲೀಡರ್ಗಳು ಕರೆಸ್ತೀನಿ. ಪ್ರತಿಯೊಂದು ಲೀಡರ್ಗಳು ಕರೆಸಿ ಅವ್ರಿಗೆ ಜನಗಣನ ಜೈನ ಜನಗಣನ ಮಾಡಿ ಪ್ರತಿಯೊಂದು ಅದು ಒಂದು ರಿಪೋರ್ಟ್ ತಯಾರು ಮಾಡಿ ಓದಿದಂಥ ಗೌರ್ಮೆಂಟಿಗೆ ನಾವು ಒಪ್ಪಿಸ್ತೇನೆ. ವರದಿ ಏನು ವರದಿ ಕೊಟ್ಟಿದ್ದಾರೋ ಅದು ನೀವು ನೇರವಾಗಿ ನಮ್ಗೆ ಯಾರೂ ಕೇಳುಲ್ದನ ವರದಿ ಅವ್ರು ಮಾಡಿದ್ದಾರೆ. ನಾನೇ ಇದ್ದಾನೆ, ನಾ ಇಲ್ಲಿ ಇದ್ದಂಥ ಇದೇ 20 ವರ್ಷ ಆಯ್ತು ಇದ್ದಾನೆ. 20 ವರ್ಷನಾಗ ನನಗೆ ಯಾರು ಕೇಳಿಲ್ಲ, ನೀ ಯಾವ ಜಾತಿ ಅವ್ರ. ನಾ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಿಲ್ಲ. ಸರ್ಕಾರಕ್ಕೆ ಅನುನಯ ವಿನಯ ಏನು ಮಾಡ್ತಾ ಇದ್ದೇನೆ, ಇದು ಪುನರ್ ಜಾತಿಗನ್ನ ಆಗಬೇಕು. ಇದ್ದಂಥ ಅಂಕ ಸಂಖ್ಯೆಯಲ್ಲಿ ವಿಶ್ವಾಸ ನಮ್ಮದಿಲ್ಲ. ಆದ ಕಾರಣ ಪುನರಾವರ್ತಿ ಆಗಬೇಕು, ಪುನರ್ ಜಾತಿಗನ್ನ ಆಗಬೇಕು. ಜಾತಿ ಪಂಥ ಸಂಪ್ರದಾಯ ಮುಕ್ತವಾದಂಥ ಈ ರಾಜ್ಯ ಇದೆ. ಆದ ಕಾರಣ ಅಚಾನಕ್ ಇದು ಒಂದು ಏನು ವರದಿ ಬತ್ತಲ್ಲ, ವರದಿ ಬರೋದು ನಂದು ತೊಂದರೆ ಇಲ್ಲ. ಅದೇ ವರದಿದಲ್ಲಿ ಅಂಕ್ಯಾಂಶ ಏನಿದೆಯಲ್ಲ ಅದು ಭಾಳ ತಪ್ಪಿದೆ. ಎಸ್, ಇದು ಜೈನ ಮುನಿಗಳು ಹೇಳ್ತಾ ಇರುವಂಥ ಒಂದು ಮಾತು. ಅಂದರೆ ನಾವು ಈ ಒಂದು ವರದಿಯನ್ನು ಒಪ್ಕೊಳ್ಳೋದಿಲ್ಲ. ನಮ್ಮ ಸಂಖ್ಯೆಯು ಕೂಡ ಜಾಸ್ತಿ ಇದೆ, ನಮ್ಮ ಸಮುದಾಯದ ಸಂಖ್ಯೆಯು ಕೂಡ ಜಾಸ್ತಿ ಇದೆ. ಇದರ ಜೊತೆಗೆ ವರೂರು ಅಂತ ಏನಿದೆಯಲ್ಲ, ಆ ವರೂರು ಊರಲ್ಲೇ ಸಾಕಷ್ಟು ಜನ ಜೈನರಿದ್ದಾರೆ. ಅವರು ಒಬ್ಬರ ಮನೆಗೂ ಕೂಡ ಈ ಜಾತಿ ಗಣತಿ ಮಾಡೋರು ಬಂದಿಲ್ವಲ್ಲ, ಅದು ಹೆಂಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ನಾವು ಇದನ್ನು ಅನ್ನೋದು ಪ್ರಶ್ನೆ ಅವರದ್ದು.